ಸ್ನೇಹಿತರೆ ನಮಸ್ಕಾರ. ಇಬ್ಬನಿ ನ್ಯೂಸ್ಗೆ ಸ್ವಾಗತ. ನಾನು ವಿ ಮಲ್ಲಪ್ಪ. ಪ್ರತಿಯೊಬ್ಬ ರೈತರು ಸಾವಯವ ಕೃಷಿಯನ್ನು ಅಳವಡಿಸಿಕೊಳ್ಳುವಂತಾಗಬೇಕು. ಸಹಾಯಕ ಕೃಷಿ ನಿರ್ದೇಶಕ ವಿ ಉಮೇಶ್. ಹರಪನಹಳ್ಳಿ ತಾಲೂಕಿನ ಸತ್ತೂರು ಗ್ರಾಮದಲ್ಲಿ 2025-26 ಸಾಲಿನ ರಾಷ್ಟ್ರೀಯ ಕೃಷಿ ಅಭಿಯಾನ ಯೋಜನೆ ಅಡಿ ತರಬೇತಿ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿತ್ತು. ಸಹಾಯಕ ಕೃಷಿ ನಿರ್ದೇಶಕ ವಿ ಉಮೇಶ್ ರೈತರನ್ನು ಉದ್ದೇಶಿಸಿ ಮಾತನಾಡಿದರು. ರೈತರು ಸಾವಯವ ಕೃಷಿಯನ್ನು ಅಳವಡಿಸಿಕೊಂಡರೆ ರೋಗಮುಕ್ತ ಆಹಾರವನ್ನು ಬಳಸಬಹುದು ಹಾಗೂ ಪರಿಸರದ ಹಾನಿಯನ್ನು ತಪ್ಪಿಸಬಹುದು. ಸಾವಯವ ಕೃಷಿಯ ಜೊತೆಗೆ ಹೈನುಗಾರಿಕೆ, ಕುರಿ ಸಾಕಾಣಿಕೆ, ತೋಟಗಾರಿಕೆ ಬೆಳೆ, ಸಮಗ್ರ ಕೃಷಿಯಿಂದ ಯಶಸ್ಸನ್ನು ಕಾಣಬಹುದು. ರೈತರು ಎರೆಹುಳು, ತೊಟ್ಟಿಗೊಬ್ಬರ, ಕುರಿ ಗೊಬ್ಬರಗಳನ್ನು ಬಳಸಿದರೆ ಉತ್ತಮವಾದ ಬೆಳೆಗಳನ್ನು ಪಡೆಯಬಹುದು ಎಂದು ರೈತರಿಗೆ ಮಾಹಿತಿ ನೀಡಿದರು. ರೈತ ಸಂಪರ್ಕ ಕೇಂದ್ರದ ಕೃಷಿ ಅಧಿಕಾರಿ ಷಣ್ಮುಖ ನಾಯ್ಕ್ ಮಾತನಾಡಿ, ರಾಷ್ಟ್ರೀಯ ನೈಸರ್ಗಿಕ ಕೃಷಿ ಅಭಿಯಾನ ಯೋಜನೆ ಅಡಿಯಲ್ಲಿ ತರಬೇತಿ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿದೆ. ಇದರಲ್ಲಿ 7 ಹಂತದ ಕಾರ್ಯಕ್ರಮಗಳಿರುತ್ತವೆ. ಪ್ರಪ್ರಥಮವಾಗಿ ಸತ್ತೂರು ಗ್ರಾಮದಲ್ಲಿ ಹಮ್ಮಿಕೊಂಡಿದ್ದೇವೆ. ರೈತರು ಹೆಚ್ಚಾಗಿ ನೈಸರ್ಗಿಕ ಕೃಷಿಯ ಮೊರೆ ಹೋಗಬೇಕಾಗಿದೆ. ರಾಸಾಯನಿಕ ಗೊಬ್ಬರದ ಬದಲಾಗಿ ಕುರಿ ಗೊಬ್ಬರವನ್ನು ಬಳಸುವುದು ಸೂಕ್ತವೆಂದರು. ವಿಷಾಹಾರ ಸೇವನೆಯಿಂದ ಕ್ಯಾನ್ಸರ್, ಹೃದಯಾಘಾತ, ಮಧುಮೇಹದಂಥ ಕಾಯಿಲೆಗೆ ತುತ್ತಾಗುತ್ತಿದ್ದೇವೆ. ಇದನ್ನು ತಪ್ಪಿಸಲು ಸಾವಯವ ಕೃಷಿಯನ್ನು ಅಳವಡಿಸಬೇಕೆಂದರು. ಈ ಸಂದರ್ಭದಲ್ಲಿ ರೈತ ಮುಖಂಡರಾದ ರೇವಣಸಿದ್ದಪ್ಪ, ಶರಣಪ್ಪ, ಬಣಕಾರ್, ವೀರಪ್ಪ, ಸಿಬ್ಬಂದಿಗಳಾದ ಸಂತೋಷ್ ಕುಮಾರ್, ಎಚ್ ದ್ವಾರಕೀಶ್, ವಿದ್ಯಾವತಿ, ಅನಿತಾ ಮತ್ತಿತರ ರೈತರು ಇದ್ದರು. ವರದಿ ಮಹೇಶ್ ಅರಸಿಕೆರೆ. ಇದು ಕೃಷಿ ಹೊಂಡವು ಕೃಷಿ ಬಗ್ಗೆ ಯೋಜನೆಯಲ್ಲಿ ನಮಗೆ ನಮ್ಮ ಕೃಷಿ ಇಲಾಖೆಯವರು ನನಗೆ ಸೆಲೆಕ್ಷನ್ ಮಾಡಿ ಏನೋ ಮಾಡ್ಕೊಂತಾರೆ ಅಂತೇಳಿ ಮಾಡಿಕೊಟ್ರು. ಇದು ರೈತರಿಗೆ ಭಾಳ ಉಪಯೋಗ ಇದೆ. ಇದು ಕೃಷಿ ಹೊಂಡ ಹೆಂಗೈತೆ ಅಂದರೆ ಅಷ್ಟು ಎಲ್ಲ ಬೋರ್ಗಳದಿರಲಿ ಅಥವಾ ಎಲ್ಲ ನೀರು ಸ್ಟೋರೇಜ್ ಮಾಡ್ಕೊಂಡು ಅಡಿಕೆಗಾಗಲಿ ಬೇರೆ ಬೆಳೆಗಾಗಲಿ ಇದ್ರದ್ದು ಮೋಟ್ರ್ ಹಚ್ಚಿ ಹೊಡಿಬೋದು. ಆಮೇಲೆ ಇದಕ್ಕೆ ಯಾವುದೇ ರೀತಿ ತೊಂದರೆ ಇಲ್ಲ. ತಂತಿ ಬೇಲಿಗೂ ಸಬ್ಸಿಡಿ, ಆಮೇಲೆ ಮೋಟ್ರಿಗೆ ಎಷ್ಟು ಕೊಡಬೇಕು, ಪಾಟ್ ಸಮೇತನೂ ಒಳ್ಳೆ ಕ್ವಾಲಿಟಿ ಇದೆ ಪಾಟ್ ಕೊಟ್ಟಿದ್ದಾರೆ. ಆಮೇಲೆ ನಮಗೀಗ ದಿನ ಬೋರ್ವೆಲ್ಗೆ ನೀರು ಸ್ಟಾರ್ಟ್ ಮಾಡ್ಕೊಂಡು ನೀರು ಕಟ್ಟೋದಕ್ಕೆ ನೈಟ್ ಕಟ್ಟೋದು, ಬೆಳಗ್ಗೆ ಬಂದು ಕಟ್ಟೋದು ಭಾಳ ಸಮಸ್ಯೆ ಇರ್ತದೆ. ಈಗ ಏನಾಗಿದೆ ಅಂದರೆ ನಾವು ನೈಟ್ಗಳು ನಮ್ಮ ಬೋರ್ಗಳದೆಲ್ಲ ನೀರು ಬಿಡ್ಕೊಂಡು ಬೆಳಗ್ಗೆ ನಮ್ಮ ತೋಟಗಳಿಗೆ ನೀರು ಹಾಯಿಸೋದು ಇಲ್ಲ ಹೊಲಗಳಿಗೆ ನಾವು ನೀರು ಕಟ್ಟೋದಕ್ಕೂ ಭಾಳ ಉಪಯೋಗ ಇದೆ ಇದು ಅಂತ ರೈತರುಗಳು ಎಲ್ಲ ಇಂಥ ಯೋಜನೆಗಳನ್ನ ಸದುಪಯೋಗ ಮಾಡ್ಕೊಳಕ್ಕಂದು ಇಷ್ಟು ಹೇಳ್ತಿದ್ದೀನಿ ಅಷ್ಟೇ.
ಅರ್ಧ ಎಕರೆಯಲ್ಲಿ ನಿಮ್ಮ ಮನೆಗೆ ಬೇಕಾದಂಥ ಎಲ್ಲ ತರಕಾರಿಗಳನ್ನ, ದವಸ ಧಾನ್ಯಗಳನ್ನ ಬೆಳೆಕೊಂಡು ತಿನ್ಬೇಕು. ಅಂದ್ರೆ ಬರೇ ಸಾವಯವ ವಸ್ತುಗಳ ಗೊಬ್ಬರದ ಮೂಲಕ ನೀವು ಬೆಳ್ಕೊಂಡು ತಿನ್ಬೇಕು. ಅವಾಗ ಏನಾಗುತ್ತೆ ಅಂದ್ರೆ ನಾವು ಸ್ಲೋವಾಗಿ ನಾವು ಸುಧಾರಿಸ್ತೀವಿ. ಆಮೇಲೆ ದಯವಿಟ್ಟು ನಮ್ಗೆ 10 ಎಕರೆ 12 ಎಕರೆ 15 ಎಕರೆ ಹೊಲ ಇದ್ರೆ ದಯವಿಟ್ಟು ಒಂದು 2 ಜವಾರಿ ಆಕಳಗಳನ್ನ ಕಟ್ರಿ ಅಲ್ವಾ. ಒಂದು ಜವಾರಿ ಆಕಳದಿಂದ ನೀವು ಒಂದು 10 ಎಕರೆ ಮೇಂಟೈನ್ ಮಾಡ್ಬೋದು, ಅದು ಗಂಜಳ ಸಗಣಿಯಿಂದ ಅಲ್ವಾ. ಯಾಕಂದ್ರೆ ನಾವು ಯಥೇಚ್ಛವಾಗಿ ಗಂಜಳ ಸಗಣಿನೇ ಹಾಕ್ಬೇಕಂತಿಲ್ಲ. ಬೀಜಾಮೃತ, ಜೀವಾಮೃತ ಅಂತ ಹೊಸ ತಾಂತ್ರಿಕ ಪದ್ಧತಿಗಳು ಇದ್ದಾವೆ. ಅದನ್ನು ಫಸ್ಟಿಗೆ ಹಾಕೋಣದು, ಆಮೇಲೆ ನಮ್ಮ ಮಣ್ಣಿನ ಫಲವತ್ತತೆ ಚೆನ್ನಾಗಾದಂಗೆಲ್ಲ ನಾವು ಅದನ್ನು ಸುಧಾರಣೆ ಮಾಡ್ಕೊಂಡು ಹೋಗ್ಬೋದು. ಹಾಗಾಗಿ ಸರ್ಕಾರ ಇವತ್ತು ಮನಗಂಡಿದೆ, ಅವರೊಬ್ಬ ರಾಸಾಯನಿಕ ಕೃಷಿಯಿಂದ ಸಾಕಷ್ಟು ಹಾನಿ ಆಗ್ತಾ ಇದೆ. ಈ ರೀತಿಯಲ್ಲಿ ರೈತರಿಗೆ ಹೆಚ್ಚಿನ ರೀತಿಯಲ್ಲಿ ಒಂದು ಸಾವಯವ ಕೃಷಿ ಅಥವಾ ನೈಸರ್ಗಿಕ ಕೃಷಿಗೆ ಪ್ರೇರಣೆ ನೀಡಬೇಕು ಅಂತ ಇದನ್ನು ಮೊದಲ ಹಂತವಾಗಿ ನಿಮ್ಮಲ್ಲಿ ಬಂದು ನಾವು ಪ್ರಶ್ನೆ ಆಯ್ಕೆ ಮಾಡಿಕೊಂಡು ಅದರಿಂದ ನಾವು ಇದ್ರ ಬಗ್ಗೆ ಯೋಜನೆ ಬಗ್ಗೆ ನಮಗೆ ಮಾಹಿತಿಯನ್ನು ನೀಡ್ತಾ ಇದ್ದೀವಿ. ಅಂದರೆ ಯಾಕೆ ನಾವು ಸಾವಯವ ಕೃಷಿ ಮತ್ತು ನೈಸರ್ಗಿಕ ಕೃಷಿಯನ್ನು ಮಾಡಬೇಕು ಅಂದರೆ, ಈಗ ನೀವು ಅರಣ್ಯಗಳನ್ನ ನೋಡಿದ್ದೀರಾ, ಫಾರೆಸ್ಟ್ಗಳು ನೋಡಿದ್ರಲ್ಲ, ದೊಡ್ಡ ಫಾರೆಸ್ಟ್ಗಳೆಲ್ಲ ನೋಡಿದ್ದೀರಿ. ಅಲ್ಲಿ ಯಾರು ಆ ಫಾರೆಸ್ಟನ್ನು ನೋಡಿಬಿಟ್ರೆ ನಿಮಗೆ ಆಶ್ಚರ್ಯ ಆಗುತ್ತೆ, ಎಷ್ಟೊಂದು ದೊಡ್ಡ ಮರ ಗಿಡಗಳು ಎಷ್ಟು ದಪ್ಪ ಇರ್ತವೆ, ಹೆಂಗಿರುತ್ತೆ ಅಲ್ವಾ. ಅದು ದಷ್ಟಪುಷ್ಟವಾಗಿರ್ತವೆ. ನಮಗೆಲ್ಲ ಮೆಕ್ಕೆಜೋಳ ಹಿಂಗೆ ಗಟ್ಟಿಪೋದಾಗಿರ್ತವೆ, ಅದನ್ನು ನಾವು ಬೆಳೆಸೋಕ್ಕೇನೆ ಒದ್ದಾಡ್ತಿರ್ತೀವಿ ಅಲ್ವಾ. ಅಂದರೆ ಮಣ್ಣಿನಲ್ಲಿ ಬೆಳೆಗಳಿಗೆ ಬೇಕಾದಂಥ ಎಲ್ಲ ಪೋಷಕಾಂಶಗಳಿದ್ದಾವೆ. ಈಗ ನೀವು ಜಿಂಕು, ಜಿಪ್ಸಮ್ಮು, ಬೋರಾನು ಏನೇನೋ ಹಾಕ್ತಿದ್ರಲ್ಲ, ಅವೆಲ್ಲನೂ ಮಣ್ಣಿನಿಂದನೇ ಬರ್ತಕ್ಕಂಥ ವಸ್ತುಗಳು. ಮಣ್ಣಿನಿಂದ ಬರದಿರೋಂಥ ವಸ್ತುಗಳು ಪ್ರಪಂಚದಲ್ಲಿ ಯಾವುದೂ ಇಲ್ಲ. ದೇವರು ಬಹಳ ಅದ್ಭುತವಾಗಿ ಈ ಕೃಷಿಯನ್ನ ಸೃಷ್ಟಿ ಮಾಡಿದ್ದಾನೆ. ಮುಂದಿನ ದಿನಗಳಲ್ಲಿ ಗೊತ್ತಾಗುತ್ತದೆ. 160-70% ಜನ ಈ ಕೃಷಿ ಮೇಲೆ ಅವಲಂಬನೆ ಆಗಿದ್ದಾರೆ ಅಲ್ವಾ. ಅವ್ರಿಗೆ ಹೆಚ್ಚಿನದಾಗಿ ಬರ್ಡನ್ ಆಗಬಾರ್ದು ಅಂತೇಳಿ ಬಹಳ ದೇವರು ಅದ್ಭುತವಾಗಿ ಸೃಷ್ಟಿಯನ್ನ ಮಾಡಿದ್ದಾರೆ. ಹಂಗಾಗಿ ಮಣ್ಣಿನಲ್ಲಿ ಸಸ್ಯಗಳಿಗೆ ಬೇಕಾದಂಥ ಎಲ್ಲ ಪೋಷಕಾಂಶಗಳು ನಾವು ಹೇಳ್ತೀವಿ. ಒಂದು ಬೆಳೆ ಬರಬೇಕು ಅಂತಂದ್ರೆ 16-17 ಪೋಷಕಾಂಶಗಳು ಬರಬೇಕು ಅಂತ ಹೇಳ್ತೀವಿ. ಅಂದರೆ ಸಸ್ಯಗಳಿಗೆ ಬೇಕಾದಂಥ ಎಲ್ಲ ಪೋಷಕಾಂಶಗಳು ಮಣ್ಣಿನಲ್ಲಿ ಇರ್ತವೆ. ಆ ಮಣ್ಣಿನಲ್ಲಿ ಇರ್ತಕ್ಕಂಥ ಪೋಷಕಾಂಶಗಳು ಬೆಳೆಗಳಿಗೆ ಸಿಗಬೇಕು ಅಂದರೆ ಸೂಕ್ಷ್ಮಾಣು ಜೀವಿಗಳು ಇರಬೇಕು ಅಲ್ವಾ. ಈ ಸೂಕ್ಷ್ಮಾಣು ಜೀವಿಗಳು ಇದ್ರೆ ಮಾತ್ರ ಮಣ್ಣಿನಲ್ಲಿ ಇರ್ತಕ್ಕಂಥ ಎಲ್ಲ ಪೋಷಕಾಂಶಗಳನ್ನ ಅವು ಜೈವಿಕ ಕ್ರಿಯೆ ಮೂಲಕ ನಡೆಸಿ ಮಣ್ಣಿಗೆ. ನಮಸ್ತೆ, ನನ್ನ ಹೆಸರು ಷಣ್ಮುಖ ನಾಯಕ್ TM ಅಂತ ಹೇಳಿ, ಕೃಷಿಧಿಕಾರಿ, ರೈತ ಸಂಪರ್ಕ ಕೇಂದ್ರ ಅರಸೀಕೆರೆ. ಇವತ್ತು ನಾವು ಹರಪನಹಳ್ಳಿ ತಾಲೂಕು ಸತ್ತೂರು ಗ್ರಾಮದಲ್ಲಿ ರಾಷ್ಟ್ರೀಯ ನೈಸರ್ಗಿಕ ಕೃಷಿ ಅಭಿಯಾನ ಯೋಜನೆ ಅಡಿಯಲ್ಲಿ ರೈತರಿಗೆ ಕಾರ್ಯಕ್ರಮವನ್ನು ತರಬೇತಿ ಕಾರ್ಯಕ್ರಮ ನೀಡಿದೆವು. ಇದು ಟೋಟಲ್ ಆಗಿ 7 ತರಬೇತಿಗಳಿರ್ತದೆ. ಇದರಲ್ಲಿ ನಾವು ಫಸ್ಟ್ ತರಬೇತಿಯನ್ನು ಸತ್ತೂರು ಗ್ರಾಮದಲ್ಲಿ ಹಮ್ಮಿಕೊಂಡಿದ್ದೆವು. ಅದರಲ್ಲಿ ನಾವು ಹೆಚ್ಚು ರೈತರು ಆಸಕ್ತಿಯಾಗಿ ನೈಸರ್ಗಿಕ ಕೃಷಿ ಅಂದರೆ ಸಾವಯವ ಕೃಷಿಗೆ ಮೊರೆ ಹೋಗಬೇಕಂತ ನಾವು ಆದಷ್ಟು ಮೇಲೆ ಸೆಂಟ್ರಲ್ ಗೌರ್ಮೆಂಟಿಂದ ಏನಂತ ಹೇಳಿದೆ ಅಂದರೆ, ಯೋಜನೆಯಲ್ಲಿ ಪ್ರಾಮುಖ್ಯವಾಗಿ ರೈತರು ಕನಿಷ್ಠ ಪಕ್ಷ 1 ಎಕರೆ, ಅದಕ್ಕಿಂತ ಹೆಚ್ಚಿನಿಲ್ಲ, ಅದರ ಒಳಗೆ 1 ಎಕರೆ ಅಥವಾ 1/4 ಎಕರೆ ಮಾಡ್ಕೋಬೋದು, ಅರ್ಧ ಎಕರೆ ಮಾಡ್ಕೋಬೋದು, ಅಪ್ ಟು 1 ಎಕರೆವರೆಗೂ ಅವರು ನೈಸರ್ಗಿಕ ಕೃಷಿ ಮಾಡ್ಕೋಬೋದು ಅಂತೇಳಿ ನಾವು ಅವರಿಗೆ ಉತ್ತೇಜನ ನೀಡಿದೆವು. ಇದರಲ್ಲಿ ಸತ್ತೂರು ಗ್ರಾಮ ಮತ್ತು ಅಕ್ಕಪಕ್ಕದ ಹಳ್ಳಿಯಲ್ಲಿ ಆ ಜನಗಳಿಗೆ ನಾವು ತರಬೇತಿ ಮುಖಾಂತರ ನಾವು ಅವರಿಗೆ ಅಂದರೆ ತರಬೇತಿಯಲ್ಲಿ ಹೆಚ್ಚು ಮುಂದೆ ನಾವು ಸ್ಟಾರ್ಟಿಂಗ್ ಬುನಾದಿ ತರಬೇತಿಯಲ್ಲಿ ನಮ್ಮ ನೆಚ್ಚಿನ ಸಹಾಯಕ ಕೃಷಿ ನಿರ್ದೇಶಕರಾದ ಉಮೇಶ್ ಸರ್ ಅವರು ಇದರ ಬಗ್ಗೆ ಸಾಕಷ್ಟು ಮಾಹಿತಿಯನ್ನು ಹೇಳಿದರು. ಆ ಮಾಹಿತಿಯಲ್ಲಿ ಪ್ರಮುಖವಾದದ್ದು ಏನಂದರೆ, ರೈತರು ಆದಷ್ಟು ರಾಸಾಯನಿಕ ಗೊಬ್ಬರಕ್ಕಿಂತ ಸಾವಯವ ಗೊಬ್ಬರವನ್ನು ಹೆಚ್ಚಿಗೆ ಪ್ರೋತ್ಸಾಹಿಸಿ ಅದರಲ್ಲಿ ಎರೆಹುಳು ತೊಟ್ಟು ಗೊಬ್ಬರ ಆಗಲಿ ಅಥವಾ ಕುರಿ ಗೊಬ್ಬರ ಆಗಲಿ ಇಂಥವನ್ನು ನಾವು ಹೆಚ್ಚು ಬಳಸಿದರೆ ನಮಗೆ ವಿಷಮುಕ್ತ ಆಹಾರವನ್ನು ಪಡೆಯಲು ನಮಗೆ ಮುಂದಿನ ದಿನಗಳಲ್ಲಿ ಸಹಕಾರಿಯಾಗುತ್ತೆ. ಯಾಕಂತ ಹೇಳಿದರೆ ಇತ್ತೀಚಿನ ದಿನಗಳಲ್ಲಿ ನಾವು ನೋಡ್ತಾ ಇದ್ದೀವಿ, ಆಲ್ಮೋಸ್ಟ್ ಮಾರಕವಾದ ಕ್ಯಾನ್ಸರ್ ರೋಗಗಳಿಗೆ ನಾವು ತುತ್ತಾಗ್ತಾ ಇದ್ದೀವಿ. ಸೊ ಆಹಾರದಲ್ಲಿ ನಮಗೆ ವಿಷ ಇದೆ ಅಂತ ಹೇಳಿ ನಮಗೆ ಅಂದರೆ ಈಗ ಎಲ್ಲ ಸೈಂಟಿಸ್ಟ್ಗಳು ನೋಡ್ತೀವಲ್ಲ, ಈಗ ಆಲ್ಮೋಸ್ಟ್ ಆಹಾರದಲ್ಲಿ ಭಾಳ ವಿಷಕಾರಿ ಅಂಶಗಳು ಭಾಳ ಕಾಣ್ತಿದ್ದಾವೆ. ಸೊ ಅದಕ್ಕೋಸ್ಕರ ರೈತರೆಲ್ಲರೂ ಕನಿಷ್ಠ ಪಕ್ಷ 1 ಎಕರೆ ಒಳಗೆ ಅವರು ಈಗ ಪ್ರಾರಂಭ ಮಾಡಿದರೆ ಸಾವಯವ ಕೃಷಿಯನ್ನು, ಮುಂದೆ ನಮ್ಮ ನೆಕ್ಸ್ಟ್ ಏನಿದೆಯಲ್ಲ, ನಮ್ಮ ನೆಕ್ಸ್ಟ್ ಜನ್ರೇಷನ್ ಏನಿದೆಯಲ್ಲ, ಅದಕ್ಕೆ ಅವರಿಗೆ ಅಟ್ಲೀಸ್ಟ್ ನಮಗೋಸ್ಕರ ಆದರೂ ನಾವು ವಿಷಮುಕ್ತ ಆಹಾರವನ್ನು ನಾವು ಮಾಡ್ಕೋಬೇಕು. ಆಮೇಲೆ ನಮಗೆ ಉಳಿದ್ರೆ ನಾವು ತಿಂದು ಬೇರೆಯವರಿಗೆ, ಅವ್ರಿಗೂ ಕೂಡ ನಾವು ಅಕ್ಕಪಕ್ಕದವರಿಗೆ ವಿಷಮುಕ್ತ ಆಹಾರವನ್ನು ನಾವು ಅವರಿಗೆ ನಾವು ಪಡಿಬೋದು ಅಂತ ಹೇಳಿ
ನಾನು ಅಷ್ಟು ಹೇಳಕ್ಕೆ ಬಯಸ್ತೀನಿ. ಕರ್ನಾಟಕ ಸರ್ಕಾರದ ಮಹತ್ವಾಕಾಂಕ್ಷಿ ಯೋಜನೆಯಾದ ಕೃಷಿ ಭಾಗ್ಯ ಯೋಜನೆಯಲ್ಲಿ ಹರಪನಹಳ್ಳಿ ತಾಲೂಕಿನ ಅರಸೀಕೆರೆ ಹೋಬಳಿಯಲ್ಲಿ 2023ರಿಂದ ನಮಗೆ ಅಂದರೆ 2023ರಿಂದ ಯೋಜನೆ ಸ್ಟಾರ್ಟ್ ಆಗಿದ್ದು 2023ರಲ್ಲಿ ನಮಗೆ ಟೋಟಲಾಗಿ 17 ಕೃಷಿ ಹೊಂಡಗಳು ಬಂದಿದ್ದೆವು. 17 ಕೃಷಿ ಹೊಂಡ ನಾವು ಅನುಷ್ಠಾನ ಮಾಡಿದ್ದೀವಿ. 17 ಕೃಷಿ ಹೊಂಡದಲ್ಲಿ ನಾವು ಈಗ ಕನಿಷ್ಠ 15 ಕೃಷಿ ಹೊಂಡಗಳಲ್ಲಿ ತಂತಿ ಬೇಲಿಯಾಗಿರುತ್ತದೆ. ಇನ್ನು 2 ತಂತಿ ಬೇಲಿಗಳು ರೈತರು ಮಾಡ್ಕೋಬೇಕು. ಯಾಕಂದರೆ ತಂತಿ ಬೇಲಿ ಮಾಡಿಸಿದರೆ ತುಂಬ ಅವಘಡ ಆಗುತ್ತದೆ. ಆದ ಕಾರಣ ತಂತಿ ಬೇಲಿ ಮಾಡಿಸಿನೇ ನಮಗೆ ಪೂರಕವಾದ ಏನು ಘಟಕಗಳಿದಾವಲ್ಲ, ಕೃಷಿ ಹೊಂಡಕ್ಕೆ ಏನು ಘಟಕ ಇದಾವಲ್ಲ, ಕೃಷಿ ಹೊಂಡದ ಜೊತೆಗೆ ತಾಳ್ಪಾಲಿನ್ ಇರ್ಬೋದು ಅಥವಾ ಡೀಸೆಲ್ ಪಂಪ್ ಸೆಟ್ಟು, ಅದ್ರ ಜೊತೆಗೆ ತಂತಿ ಬೇಲಿ, ಸುತ್ತಲೂ ತಂತಿ ಬೇಲಿ, ಅವು ಅಷ್ಟು ನಾವು ಅನುಷ್ಠಾನ ಮಾಡಿದರೆ ಅಷ್ಟೇ ಅದು ಕೃಷಿ ಭಾಗ್ಯದ ಯೋಜನೆ ಯಶಸ್ಸು ಕಾಣ್ಬೋದು. ಅದರ ಜೊತೆಗೆ ನಾವು 2024ರಲ್ಲೂ ಕೂಡ ನಮಗೆ 22 ಟಾರ್ಗೆಟ್ ಬಂದಿದ್ವು. ನಾವು 22 ಟಾರ್ಗೆಟಲ್ಲಿ ಈಗಾಗಲೇ ನಾವು 22 ಅದರಲ್ಲಿ 18 ಕೃಷಿ ಹೊಂಡಗಳಿಗೆ ನಾವು ತಾಳ್ಪಾಲಿನ ಇನ್ಸ್ಟಾಲೇಷನ್ ಮಾಡಿ ಮತ್ತು ತಂತಿ ಬೇಲಿನೂ ಎಲ್ಲ ಪೂರಕವಾಗಿದೆ. ಅದರ ತಕ್ಕಂತೆ ನಾವು ಎಲ್ಲ ಇದು ಮಾಡಿದ್ವಿ. ಇನ್ನು 4 ಕೃಷಿ ಹೊಂಡದ್ದು ನಾವು ತಂತಿ ಬೇಲಿ ಮಾಡಿಸ್ಕೋಬೇಕಂತೇಳಿ ರೈತರಿಗೆ ಮನವಿ ಮಾಡಿದ್ದೇವೆ. ಅವರು ಕೂಡ ಮಾಡ್ಕೋತಾರೆ. ಹಾಗೂ ಪ್ರಸಕ್ತ ಸಾಲಿನಲ್ಲಿ 2025-26ನೇ ಸಾಲಿನಲ್ಲಿ ನಮಗೆ 11 ಟಾರ್ಗೆಟ್ ಕೊಟ್ಟಿದ್ದಾರೆ ಇಲ್ಲಿವರೆಗೂ. 11 ಟಾರ್ಗೆಟಲ್ಲಿ ನಮಗೆ ಈಗಾಗಲೇ ನಮಗೆ 2 ಕೃಷಿ ಹೊಂಡ ಮುಗಿದಿದೆ. ಇನ್ನು 2 ಕೃಷಿ ಹೊಂಡ ರನ್ನಿಂಗಲ್ಲಿದೆ. ಮುಂದಿನ ದಿವಸದಲ್ಲಿ ಅದು ಕೂಡ ರೈತರಿಂದ ಹೆಚ್ಚಿನ ಅರ್ಜಿ ನಮಗೆ ಕೊಟ್ಟರೆ ನಾವು ಕೃಷಿ ಹೊಂಡದಲ್ಲಿ ನಾವು ಮಾಡಿಕೊಡ್ತೀವಿ ರೈತರಿಗೆ ಅಂತ ಹೇಳ್ತೀವಿ. ಹಾಗೆ ಏನು ಅಷ್ಟು ಏನು 2023-24ರಿಂದ ಏನು ಕೃಷಿ ಹೊಂಡ ಅಷ್ಟು ನೀರಿನಿಂದ, ಮಳೆ ನೀರಿನಿಂದ ಎಲ್ಲ ಕೃಷಿ ಹೊಂಡ ರೈತರ ಮೊಗದಲ್ಲಿ ಮಂದಹಾಸ ಬಂದಿದೆ. ಎಲ್ಲರದು ನೀರು ತುಂಬಿ ಅವರು ಸಂದಿಗ್ಧ ಹಂತಗಳಲ್ಲಿ ರೈತರು ಆ ಕೃಷಿ ಹೊಂಡದ ನೀರಿನಿಂದ ಅವ್ರ ಬೆಳೆಗಳಿಗೆ ಬಳಕೆ ಮಾಡ್ಕೊತಿದ್ದಾರೆ.